ಹೆಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ KCET 2024-25 ಸಾಲಿನ ಒಂದು ಪ್ರಿಪರೇಷನ್ ಯಾವ ಥರ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ವಿದ್ಯಾರ್ಥಿ ಈ ವಿಡಿಯೋದನ್ನು ಫುಲ್ ವಿಡಿಯೋ ನೋಡಿ. ಸ್ವಲ್ಪ ಲೆಂತಿ ಆಗ್ಬೋದು ವಿದ್ಯಾರ್ಥಿಗಳೇ, ಬಟ್ ಸ್ಕಿಪ್ ಮಾತ್ರ ಮಾಡೋಕೆ ಹೋಗಬೇಡಿ, ಯಾಕೆಂದರೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಸೊ ಹಾಗೇನೆ ಈ ವಿಡಿಯೋ ಫುಲ್ ನೋಡಿದ ನಂತರ ನೀವೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತೀರಿ. ಸೊ ಹಾಗೇನೆ ವಿದ್ಯಾರ್ಥಿ ಲಾಸ್ಟಲ್ಲಿ ನಾನು ಸ್ಕ್ರೀನ್ ಶಾಟ್ ತಗೊಳಕ್ಕೆ ಒಂದು ವಿಡಿಯೋ ಕೂಡ ಇದು ಬಿಡ್ತೀನಿ. ಸೊ ಹಾಗೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಹಾಗೇನೆ ವಿದ್ಯಾರ್ಥಿಗಳೇ, ಈ KCET ಎಕ್ಸಾಮ್ ಬರೀಬೇಕಂದ್ರೆ ಸೊ ಈ KCET ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳೇ, ಫಸ್ಟ್ KCET ಫುಲ್ ಫಾರ್ಮ್ ಏನಂದರೆ ವಿದ್ಯಾರ್ಥಿಗಳೇ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಸೊ ಹಾಗೆ ನೀವು ಯಾವುದೇ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲಲ್ಲಿ ಯಾವುದೇ ಒಂದು ಒಂದು ಕೋರ್ಸ್ನ ತೆಗೆದುಕೋಬೇಕಂದ್ರೆ ಕಂಪಲ್ಸರಿ KCET ಬರೀಬೇಕಾಗುತ್ತೆ. ಇನ್ಕ್ಲೂಡಿಂಗ್ ನೀವು ನಾರ್ಮಲ್ ಡಿಗ್ರಿ ಏನಾದ್ರು ಕಂಪ್ಲೀಟ್ ಮಾಡಬೇಕಂತಂದ್ರೆ ಒಂದು BSc ಒಳಗೆ CBZ ಆಯಿತು, ಬಾಟನಿ ಆಯಿತು, ಝೂಲಾಜಿ ಆಯಿತು, ಫಿಸಿಕ್ಸ್ ಕೆಮಿಸ್ಟ್ರಿ ತೆಗೆದುಕೋಬೇಕಂದ್ರೂ ಕೂಡ ಸೈನ್ಸ್ ಮಾಡಿದ ನಂತರ ಕಂಪಲ್ಸರಿ KCET ಎಕ್ಸಾಮ್ ಬರೀಲೇಬೇಕಾಗುತ್ತೆ ವಿದ್ಯಾರ್ಥಿ. ರೂಲ್ಸ್ ಆ ಥರ ಇದೆ 2024-25 ಸಾಲಿದ್ದು. ಹಾಗೆ ವಿದ್ಯಾರ್ಥಿಗಳೇ, ಈ ಒಂದು KCET ಎಕ್ಸಾಮ್ನ ಯಾರು ಒಂದು ಕಂಡಕ್ಟ್ ಮಾಡೋರು ಯಾರು ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಈ ಡಿಪಾರ್ಟ್ಮೆಂಟ್ ಬಂದು ನಮ್ಮ KCET ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ. ಹಾಗೆಯೇ ಒಂದು ನೀಟ್ ಎಕ್ಸಾಮ್ ಬಂದು NIT ಅಂತ ಒಂದು ಇದು ಬರುತ್ತೆ, ನ್ಯಾಷನಲ್ ಅಥಾರಿಟಿ ಆಫ್ ಇನ್ಸ್ಟಿಟ್ಯೂಟ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಆ ಒಂದು ನನಗೆ ಅಷ್ಟು ಐಡಿಯಾ ಇಲ್ಲ. ಆ ಒಂದು ಇನ್ಸ್ಟಿಟ್ಯೂಟ್ ಅದೊಂದು ಇದು ಒಂದು ಗೌರ್ಮೆಂಟ್ ಬಂದು ನಡೆಸ್ಕೊಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ನಡೆಸೋದು ವಿದ್ಯಾರ್ಥಿ ನೀಟ್ ಎಕ್ಸಾಮ್ನ. ಸೊ ಹಾಗೆ ನಮ್ಮ KCET ಎಕ್ಸಾಮ್ ಬಗ್ಗೆ ಮಾತಾಡೋದಾದ್ರೆ ವಿದ್ಯಾರ್ಥಿ, ಒಂದು ಸ್ಟೇಟ್ ಲೆವೆಲ್ ಮಾತಾಡಿರುತ್ತೆ. ಇದು ಆಲ್ ಓವರ್ ಇಂಡಿಯಾ, ನಮ್ಮ ಇಂಡಿಯಾ ಇರೋಂಗಿಲ್ಲ. ಸೊ ಯಾವ್ಯಾವ ಸ್ಟೇಟಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಎಕ್ಸಾಮ್ ಪ್ಯಾಟರ್ನ್ ನಡೆಸ್ತಾರೆ. ಸೊ ಹಾಗೇನೇ ವಿದ್ಯಾರ್ಥಿಗಳು ಈ ಒಂದು KCET ಎಕ್ಸಾಮ್ನ ಅಟೆಂಡ್ ಮಾಡಬೇಕಂದ್ರೆ ವಿದ್ಯಾರ್ಥಿಗಳು ಕಂಪಲ್ಸರಿ ಕರ್ನಾಟಕದಲ್ಲಿ ಹುಟ್ಟಿರಬೇಕಾಗತ್ತೆ. ಅವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ಹಾಗೇನೇ ಬೇರೆಯವ್ರು ಕೂಡ ಬರೀಬೋದು. ಅದಕ್ಕೆ ಬೇಕಾದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇರ್ತವೆ ವಿದ್ಯಾರ್ಥಿ. ಆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಆದ ನಂತರ ನೀವು ಬರೀಬೋದು. ಅಥವಾ ನೀವು ಬೇರೆ ಕಡೆ ಬರೆದಿದ್ದು ಕೂಡ ಇಲ್ಲಿ ಬಂದು ಒಂದು ಸೀಟನ್ನು ಪಡಿಬೋದು KCET ತಗೊಂಡ ವಿದ್ಯಾರ್ಥಿಗಳೇ. ಸೊ ನೀವು ಬೇರೆ ರಾಜ್ಯಗಳಲ್ಲಿ KCET ಎಕ್ಸಾಮ್ ಬರ್ದಿದ್ರೆ ನೀವು ಇಲ್ಲಿ ಬಂದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇರುತ್ತೆ. ಸೊ ನೀವು ಆಫ್ಲೈನಲ್ಲಿ ನಿಮ್ಗೆ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಆಫ್ಲೈನಲ್ಲಿ ಮಾಡಿಸಿ ಇದು ಮಾಡಬೇಕಾಗುತ್ತೆ. ಸೊ ಹಾಗೇನು ವಿದ್ಯಾರ್ಥಿಗಳು, ಈ ಉಮಾಸ್ ಲೈಫ್ ಸ್ಟೈಲ್ ಏನಂತ ಒಂದು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಈ ಒಂದು ಚಾನಲಲ್ಲಿ ನಿಮ್ಗೆ ಎಲ್ಲ ಥರದ ಒಂದು ವೀಡಿಯೋಸ್ ಸಿಗ್ತವೆ. ನಿಮ್ಮ KCET ಒಂದು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕೋದ್ರಿಂದ ಲಾಸ್ಟ್ ಎಂಡ್ವರೆಗೂ ನೀವು ಕಾಲೇಜ್ ಸೇರ್ಕೊಂಡಿದ್ದ ನಂತರ ಎಲ್ಲ ಒಂದು ಅಪ್ಡೇಟನ್ನು ಕೊಡ್ತೀವಿ. ಹಾಗೇನೇ ಒಂದು ಇಂಜಿನಿಯರಿಂಗ್ ಸಂಬಂಧದ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಹಾಗೇನೇ ಇಂಜಿನಿಯರಿಂಗಲ್ಲಿ ಒಂದು ಬರುವಂಥ ಎಲ್ಲ ಅಪ್ಡೇಟ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಹಾಗೆ ವಿದ್ಯಾರ್ಥಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತಲ್ಲ, ಇವತ್ತು ನಾನು ಅದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಸೊ ಒಂದು KCET ಎಕ್ಸಾಮ್ ಬರೀಬೇಕಂದ್ರೆ ಯಾವ ಥರ ಒಂದು ಆನ್ಲೈನ್ ಇರುತ್ತೆ ಆಫ್ಲೈನ್ ಇರುತ್ತೆ ಅಂತ ಡೌಟ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಮೋಡ್ ಆಫ್ ಎಕ್ಸಾಮಿನೇಷನ್ ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ನೀವು ಆಫ್ಲೈನಲ್ಲೇ ಬರೀಬೇಕು. ಆಫ್ಲೈನ್ ಅಂದರೆ ಏನಿಲ್ಲ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಒಂದು ಡಿಸ್ಟಿಕನ್ನು ಕೊಡ್ತಾರೆ. ಆ ಡಿಸ್ಟಿಕಲ್ಲೇ ನೀವು ಹೋಗಿ ಆ ಎಕ್ಸಾಮ್ನ ಬರೀಬೇಕಾಗತ್ತೆ. ಪೆನ್ನು ಪೇಪರ್ ಮುಖಾಂತರ ನೀವು ಯಾವುದೇ ಥರ ಆನ್ಲೈನ್ ಪ್ರಾಸೆಸ್ ಇರೋದಿಲ್ಲ. ಸೊ ಈ ಒಂದು ಎಕ್ಸಾಮ್ ಬರೀಬೇಕಂದ್ರೆ ಕಂಪಲ್ಸರಿ ಆ ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡು, ಹಾಗೆ ಆಧಾರ್ ಕಾರ್ಡ್ ಇಲ್ಲ ವೋಟರ್ ID ಅಥವಾ ಒಂದು ಬಸ್ ಪಾಸ್ ತೆಗೆದುಕೊಂಡು ಹೋಗಬೇಕಾಗತ್ತೆ. ಕಂಪಲ್ಸರಿ ಇರಲೇಬೇಕಾಗತ್ತೆ ಈ ಎಕ್ಸಾಮ್ನ KCET ಎಕ್ಸಾಮ್ ಬರೀಬೇಕಂದ್ರೆ. ಹಾಗೇನು ವಿದ್ಯಾರ್ಥಿಗಳೇ, ಈ ಒಂದು ಆಫ್ಲೈನ್ ಯಾಕಂತಂದರೆ ವಿದ್ಯಾರ್ಥಿಗಳೇ, ನೀವು ಒಂದು JEE ಎಕ್ಸಾಮ್ ಬರೆಯೋಕೆ ಹೋಗಿ ಅಂತಂದರೆ, JEE ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇರುತ್ತೆ, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇರುತ್ತೆ. ಅದು ಆನ್ಲೈನಲ್ಲಿ ಇರುತ್ತೆ. ಬಟ್ ನಮ್ಮ KCET ಏನಿದೆ ಆಫ್ಲೈನ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಒಂದು JEE ಕೂಡ ನೀವು ಕಂಪಲ್ಸರಿ ಒಂದು ಸೆಕೆಂಡ್ ಇಯರ್ ಓದಿದ ನಂತರ ಒಂದು ಸೈನ್ಸ್ ಮಾಡಿದ ನಂತರ ಬರೀಬೋದು ವಿದ್ಯಾರ್ಥಿಗಳೇ. ಬಟ್ ಅದು ಒಂದು JEE ಬರೆದ್ರೆ ಯೂಸ್ ಏನಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಹಾಗೆ ವಿದ್ಯಾರ್ಥಿ KCET ಎಕ್ಸಾಮ್ನ ಪೆನ್ ಆ್ಯಂಡ್ ಪೇಪರು ಆಫ್ಲೈನಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಸೊ ಹಾಗೇನೆ ವಿದ್ಯಾರ್ಥಿ ಈ ಪೆನ್ ಆ್ಯಂಡ್ ಪೇಪರ್ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗಿದ ನಂತರ ಎಷ್ಟೊತ್ತು ಬರೀಬೋದು ಅಂತ ಕೇಳೋದಾದ್ರೆ ವಿದ್ಯಾರ್ಥಿ 3 ಅವರ್ಸ್ ಇರುತ್ತೆ, 3 ಗಂಟೆ ಒಂದು ಎಕ್ಸಾಮ್. ಸೊ ಎಕ್ಸಾಂಪಲ್ ಒಂದು ಫಿಸಿಕ್ಸ್ ತೆಗೆದುಕೊಂಡಿರಂದರೆ ಆ ಒಂದು ಫಿಸಿಕ್ಸ್ ಸಬ್ಜೆಕ್ಟ್ ಏನಿರುತ್ತಲ್ಲ 3 ಗಂಟೆ ಒಳಗಡೆ ನೀವು ಮುಗಿಸ್ಬೇಕಾಗತ್ತೆ. ಸೊ ಹಾಗೇನು ವಿದ್ಯಾರ್ಥಿಗಳೇ, ಸೊ ಸಬ್ಜೆಕ್ಟ್ಸ್ ಏನೇನು ಇರ್ತಾವೆ ಅಂತಂದ್ರೆ ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿನಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಮಾಡುವಂಥ ವಿದ್ಯಾರ್ಥಿಗಳು ಏನಿರ್ತಲ್ಲ, ಸೊ ಇಂಜಿನಿಯರಿಂಗ್ ಮಾಡ್ಬೇಕಂತ ವಿದ್ಯಾರ್ಥಿಗಳೇ ಕಂಪಲ್ಸರಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಅಂದರೆ ವಿದ್ಯಾರ್ಥಿಗಳು ಈ ಎಕ್ಸಾಮ್ KCET ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ನೀವು ಕಂಪಲ್ಸರಿ ಒಂದು ಫಿಸಿಕ್ಸ್ ಬರಿತೀರಿ, ಹಾಗೆ ಕೆಮಿಸ್ಟ್ರಿ ಬರಿತೀರಿ, ಮ್ಯಾಥಮೆಟಿಕ್ಸ್ ಬರಿತೀರಿ ವಿದ್ಯಾರ್ಥಿ, ಹಾಗೆ ಬಯಾಲಜಿ ಕೂಡ ಬರಿತೀರಿ. ಬಟ್ 3 ಬರಿತೀರಿ ವಿದ್ಯಾರ್ಥಿಗಳು, 4 ಬರಿತೀರಿ. ಬಟ್ ನಿಮ್ಮ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ನಮ್ಮ KE ಏನಿದೆಲ್ಲ ಅಥಾರಿಟಿ ಅವರು ನಮ್ಗೆ ಕನ್ಸಲ್ಟ್ ಮಾಡೋದು, ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇವು ಮಾತ್ರ ಕನ್ಸಲ್ಟ್ ಮಾಡಿ ನಮಗೆ ಒಂದು ಪರ್ಸೆಂಟೇಜ್ ಒಂದು ರ್ಯಾಂಕನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಈ ರ್ಯಾಂಕ್ ಯಾವ ಥರ ಪ್ರೊವೈಡ್ ಮಾಡ್ತಾರೆ ಅಂದರೆ ವಿದ್ಯಾರ್ಥಿ ಹಾಫ್ ಆಫ್ ದ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ 1/2% ಆಫ್ ಮಾರ್ಕ್ಸ್ ಅಂತ ತೆಗೆದುಕೊಳ್ತಾರೆ. ಹಾಗೇನೆ ವಿದ್ಯಾರ್ಥಿಗಳೇ ಈಕ್ವಲ್ಸ್ ಟು ನಿಮ್ದು 1/2% ಆಫ್ PUC ಏನು ಒಂದು ಪರ್ಸೆಂಟೇಜ್ ಮಾಡಿರ್ತಿರಲ್ಲ ಅದೊಂದು 1/2% ತೆಗೆದುಕೊಂಡು ನಿಮ್ಮೊಂದು ರ್ಯಾಂಕನ್ನು ರಿಲೀಸ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ಫಿಸಿಕ್ಸ್ ಕೆಮಿಸ್ಟ್ರಿ ನೀವು ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಕಂಪಲ್ಸರಿ ನೀವು ಇಲ್ಲ ನಾನು ಇಂಜಿನಿಯರಿಂಗೇ ಮಾಡ್ತೇನೆ CSA ಮಾಡ್ತೀನಿ ಅಂತ ನಿಮ್ಮ ಆಲ್ರೆಡಿ ನಿಮ್ಮ ಸ್ಟಾರ್ಟಿಂಗಿಂದ ಒಂದು ಹುಟ್ಟಿದ್ರಿಂದ ನೀವು ಫಿಕ್ಸ್ ಆಗಿದ್ದರೆ ವಿದ್ಯಾರ್ಥಿಗಳೇ CS ಅಥವಾ EC ಅಥವಾ
ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಹಾಗೆಯೇ ಒಂದು E&C ಆಗಿರ್ಬೋದು, ಹಾಗೆಯೇ AI ಆ್ಯಂಡ್ ML ಆಗಿರ್ಬೋದು ವಿದ್ಯಾರ್ಥಿಗಳೇ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಬರುತ್ತೆ. ನೀವು ಮುಂದೆ ಇದನ್ನು ಇಂಜಿನಿಯರಿಂಗ್ಗೆ ಹೋಗುವಾಗ ಎಲ್ಲ ಕಲಿತೇವೆ ವಿದ್ಯಾರ್ಥಿಗಳೇ. ಸೊ ಹಾಗೆಯೇ ಈ ಥರ ಏನಾದರೂ ಮಾಡ್ಬೇಕು ಅಂದ್ಕೊಂಡ್ರೆ ಕಂಪಲ್ಸರಿ ನೀವು ಬಯಾಲಜಿ ಟಚ್ ಮಾಡೋದು ಬೇಕಾಗಿರಲ್ಲ ವಿದ್ಯಾರ್ಥಿಗಳು. ಕಂಪಲ್ಸರಿ ಡೈರೆಕ್ಟಾಗಿ ಫಿಸಿಕ್ಸ್ ತೆಗೆದುಕೊಳ್ಳಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದನ್ನಷ್ಟೇ ಓದಿದ್ರೆ ಸಾಕು. ಸೊ ವಿದ್ಯಾರ್ಥಿ ಪ್ರತಿ ಸಬ್ಜೆಕ್ಟು 60 ಮಾರ್ಕ್ಸ್ಗೆ ಇರುತ್ತೆ. ಸೊ 60 ಕ್ವಶನ್ಸ್ ಇರ್ತವೆ, ಎಲ್ಲ ಒಂದೊಂದು ಮಾರ್ಕ್ಸ್ ಇರ್ತವೆ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ಇನ್ನೊಂದು ನಿಮಗೆ ಬೆನಿಫಿಟ್ ಏನಂದರೆ ವಿದ್ಯಾರ್ಥಿಗಳೇ, ನೀವು ಯಾವುದೇ ಒಂದು ತಪ್ಪು ಉತ್ತರಕ್ಕೆ ಒಂದೊಂದು ಮಾರ್ಕ್ಸ್ ಮೈನಸ್ ಮಾಡೋದಂತ ಏನಿರಂಗಿಲ್ಲ. ಒಂದು KCT ಎಕ್ಸಾಮಲ್ಲಿ ಮಾತ್ರ. ಅದೇ ನೀವು ನೀಟು ಮತ್ತು JEE ಮತ್ತು ಯಾವುದೇ ಎಕ್ಸಾಮ್ಸನ್ನ ಒಂದು ಕನ್ಸರ್ನ್ ಮಾಡಿದಂದರೆ, ಇನ್ಕ್ಲೂಡಿಂಗ್ ಒಂದು ಯಾವುದು ವಿದ್ಯಾರ್ಥಿಗಳೇ, ಇದು ಗೇಟ್ ಎಕ್ಸಾಮ್ ಆಗಿರ್ಬೋದು, ಇಂಜಿನಿಯರಿಂಗ್ ಮುಗಿದಿದ ನಂತರ. ಸೊ ಆ ಎಕ್ಸಾಮ್ ಕೂಡ ನೀವು ಕಂಪಲ್ಸರಿ ಮಾರ್ಕ್ಸ್ ಡಿಕ್ರೀಸ್ ಆಗ್ತಾ ಹೋಗ್ತವೆ. ಒಂದು ತಪ್ಪ ಅನ್ಸರಿ -2 ಮಾರ್ಕ್ಸ್ ಇದಾಗ್ತವೆ. ಸೊ ಹಾಗೆಯೇ ಈ ಒಂದು KCT ಮಾತ್ರ ಯಾವುದೇ ಥರ ಮೈನಸ್ ಮಾರ್ಕ್ಸ್ ಆಗೋದಿಲ್ಲ. ನೀವು ಎಷ್ಟು ಕರೆಕ್ಟ್ ಮಾಡಿರ್ತೀರ ಅಷ್ಟು ಮಾರ್ಕ್ಸ್ ಸಿಗ್ತವೆ. ಎಷ್ಟು ತಪ್ಪು ಮಾರ್ಕ್ಸ್ ಇದು ಮಾಡ್ತಿಲ್ಲ ಅಷ್ಟು, ಇನ್ಕ್ಲೂಡಿಂಗ್ ಒಂದು 60 ಮಾರ್ಕ್ಸ್ಗೆ ನೀವು ಒಂದು 30 ಮಾಡಿರಂದ್ರೆ 30 ಔಟ್ ಹಂಗೆ ಕೊಡ್ತಾರೆ. ಸೊ ಯಾವುದೇ ಥರ ಇನ್ನು ಉಳಿದಂಥ 30 ಮಾರ್ಕ್ಸ್ ರೆಡ್ಯೂಸ್ ಮಾಡೋಂಗಿಲ್ಲ, ಯಾಕೆಂದರೆ 30 ಕ್ವಶನ್ಸ್ ರಾಂಗ್ ಆಗಿರ್ತಾವೆ. ಸೊ ಅದಕ್ಕೆ ಯಾವುದೇ ಥರ ಮಾರ್ಕ್ಸ್ ರೆಡ್ಯೂಸ್ ಇರೋಂಗಿಲ್ಲ. ಸೊ ಎಲ್ಲ ಔಟ್ ಆಫ್ ಏನಿರುತ್ತೆ ಅಲ್ಲವೇ ಕೊಡ್ತಾರೆ. ಸೊ ಹಾಗೆಯೇ ಇಷ್ಟು ಇದಿರುತ್ತೆ ನೋಡಿ ವಿದ್ಯಾರ್ಥಿ, ಹಾಫ್ ಆಫ್ ದ KCT, ಹಾಗೆ ಹಾಫ್ ಆಫ್ ದ ನಿಮ್ಮ PUC ಪರ್ಸೆಂಟೇಜ್ ತೆಗೆದುಕೊಳ್ತಾರೆ. ಸೊ ಹಂಗಾಗಿ ಆದಷ್ಟು ಪರ್ಸೆಂಟೇಜ್ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ನೀವು ಇಂಜಿನಿಯರಿಂಗ್ ಮಾಡಂಗಿದ್ರೆ ಈ 3 ಸಬ್ಜೆಕ್ಟ್ಸ್ ಆಗಿ ವಿದ್ಯಾರ್ಥಿಗಳು, ಬೇರೆ ಬಯಾಲಜಿ ಏನು ಬೇಕಾಗಿಲ್ಲ. ಸೊ ಹಂಗಾಗಿ ನೀವು ಯಾವ್ದು ಮಾಡ್ಬೇಕಂದ್ರೆ ಡಿಸೈಡ್ ಮಾಡ್ಕೊಳ್ಳಿ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಜಿನಿಯರಿಂಗ್ ಬರುತ್ತೆ. ಸೊ ಹಾಗೆ ನೀವು ಮೆಡಿಕಲ್ ಮಾಡಬೇಕಂದ್ರೆ ಕಂಪಲ್ಸರಿ ವಿದ್ಯಾರ್ಥಿಗಳೇ. ಸೊ ಮೆಡಿಕಲಲ್ಲಿ ಡೆಂಟಲ್ ಆಗಿರ್ಬೋದು, ಅಲೈಡ್ ಕೋರ್ಸಸ್ ಆಗಿರ್ಬೋದು, ಮೆಡಿಕಲಲ್ಲಿ ಒಂದು MBBS ಆಗಿರ್ಬೋದು, ಹಾಗೆ ನ್ಯೂರೋಪತಿ ಆಗಿರ್ಬೋದು, ಮತ್ತು ಹಾಗೆಯೇ ಇನ್ನೂ ತುಂಬ ಕೋರ್ಸ್ ಬರ್ತವೆ, BMS ಆಗಿರ್ಬೋದು. ಸೊ ತುಂಬ ಬರ್ತವೆ ವಿದ್ಯಾರ್ಥಿಗಳೇ. ಸೊ ನೀವು MBBS ಮಾಡಬೇಕಂದ್ರೆ ಕಂಪಲ್ಸರಿ ಅಂದರೆ ಇದರಲ್ಲಿ ಬರುವಂಥದ್ದು ಏನಿರುತ್ತಲ್ಲ ಮೆಡಿಕಲ್ ಫೀಲ್ಡಲ್ಲಿ ವಿದ್ಯಾರ್ಥಿಗಳೇ, ನೀವು ಬಯಾಲಜಿಗೆ ತೆಗೆದುಕೊಂಡ್ರೆ ನೀಟ್ ಬರುತ್ತೆ. ಸೊ ಹಂಗಾಗಿ ಮೆಡಿಕಲ್ ಅಂದರೆ MBBS, BMS, ಸೊ ಇದು ನೀಟ್ ಬರುತ್ತೆ ಜಾಸ್ತಿ. ಸೊ ನೀವು ಬಯಾಲಜಿ ಓದಿದಂದರೆ ಒಂದು ಫಿಸಿಕ್ಸಲ್ಲಿ ಒಂದು ಡೆಂಟಲ್ ಆಗಿರ್ಬೋದು, ಅಲೈಡ್ ಕೋರ್ಸಸ್ ಆಗಿರ್ಬೋದು, ಒಂದು ಪ್ಯಾರಾಮೆಡಿಕಲ್ ಆಗಿರ್ಬೋದು, ಹಾಗೆ ಫಿಸಿಕ್ಸು ಇದು. ಆಮೇಲೆ ಸಬ್ಜೆಕ್ಟ್ಸ್ ಏನೇನು ಬರ್ತವೆ ಅಂದರೆ ಒಂದು ಇದರಲ್ಲಿ ವಿದ್ಯಾರ್ಥಿಗಳೇ, ಫಸ್ಟ್ ಆಫ್ ಆಲ್ ಬಯಾಲಜಿ ನಾನು ಓದ್ತೀನಿ ಅಂತಂದರೆ ವಿದ್ಯಾರ್ಥಿಗಳೇ, ನೀವು ನರ್ಸಿಂಗ್ ಆಗಿರ್ಬೋದು ವಿದ್ಯಾರ್ಥಿಗಳೇ. ಸೊ ನರ್ಸಿಂಗ್ ಆಗಿರ್ಬೋದು, B.Pharm ಆಗಿರ್ಬೋದು, ಹಾಗೇನೇ ಒಂದು ಪ್ಯಾರಾಮೆಡಿಕಲ್ ಆಗಿರ್ಬೋದು, ಹಾಗೆ ಅಲೈಡ್ ಹೆಲ್ತ್ ಕೋರ್ಸಸ್ ಅಂತ ಬರ್ತವೆ ವಿದ್ಯಾರ್ಥಿಗಳೇ. ಸೊ ಈ ಥರ ಕೋರ್ಸ್ಗೆಲ್ಲ ನೀವು ಯೂಸ್ ಆಗ್ತೀರಿ. ಹಾಗೆಯೇ ಒಂದು B.Pharm ಕೂಡ ಆಗಿರ್ಬೋದು, ಈ ಥರ ಎಲ್ಲ ಕೋರ್ಸ್ಗೆ ಈ ಒಂದು ಬಯಾಲಜಿ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಬಟ್ ಇಂಜಿನಿಯರಿಂಗ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ನೀವು ಬಯಾಲಜಿ ಮಾತ್ರ ಅದನ್ನು ಮುಟ್ಟೋದೇ ಬೇಕಾಗಿಲ್ಲ ವಿದ್ಯಾರ್ಥಿಗಳೇ. ಸೊ ಹಾಗೇನೇ ವಿದ್ಯಾರ್ಥಿಗಳೇ, ಈ ಒಂದು ನರ್ಸಿಂಗ್ ಆಯಿತು, B.Pharm ಆಯಿತು, ಅಲೈಡ್ ಹೆಲ್ತ್ ಕೋರ್ಸಸ್ ಆಗಿರ್ಬೋದು, ಇದಕ್ಕೆ ನೀವು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಫಿಸಿಕ್ಸು, ಕೆಮಿಸ್ಟ್ರಿ, ಹಾಗೆಯೇ ಒಂದು ಬಯಾಲಜಿ ಓದಿದ್ರೆ ಸಾಕು ವಿದ್ಯಾರ್ಥಿ. ಯಾವುದೇ ಥರ ಮ್ಯಾಥ್ಸ್ ಮಾತ್ರ ಬೇಕಾಗಿಲ್ಲ. ಸೊ ನೀವು ಮೆಡಿಕಲ್ ಫೀಲ್ಡಲ್ಲಿ ಒಂದು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಕೆಮಿಸ್ಟ್ರಿ ಇರುತ್ತೆ, ಬಯಾಲಜಿ ಇರುತ್ತೆ, ಫಿಸಿಕ್ಸ್ ಇರುತ್ತೆ, ಬಟ್ ಮ್ಯಾಥ್ಸ್ ಮಾತ್ರ ಇರಲ್ಲ. ಓಕೆನಾ? ಸೊ ಹಾಗೆಯೇ ನೀವು ಇಂಜಿನಿಯರಿಂಗ್ ಗಮನಿಸಿದ್ರೆ ಅಂದರೆ ಬಯಾಲಜಿ ಇರಲ್ಲ. ಓಕೆನಾ? ಇಂಜಿನಿಯರಿಂಗ್ ಫೀಲ್ಡ್ ಏನಿದೆಲ್ಲ ಫುಲ್ ಹಾರ್ಡ್ವೇರ್ ಇರುತ್ತೆ, ಸಾಫ್ಟ್ವೇರ್ ಇರುತ್ತೆ. ಸೊ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರಲ್ಲಿ ನೀವು ಒಂದು ಬಯಾಲಜಿನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ಹಾಗೆಯೇ ಒಂದು ಮೆಡಿಕಲ್ ಫೀಲ್ಡಲ್ಲಿ ನೀವು ಮ್ಯಾಥ್ಸನ್ನ ಒಂದು ಮಾತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರಲ್ಲ ವಿದ್ಯಾರ್ಥಿ. ಸೊ ಹಂಗಾಗಿ ಮ್ಯಾಥ್ಸನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ ಮೆಡಿಕಲಲ್ಲಿ. ಹಾಗೆಯೇ ಒಂದು ಇಂಜಿನಿಯರಿಂಗಲ್ಲಿ ಬಯಾಲಜಿನ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ. ಬಟ್ ಇಂಜಿನಿಯರಿಂಗಲ್ಲಿ ನೀವು ಜಾಯ್ನ್ ಆಗಿದ ನಂತರ ಕೂಡ ಪ್ರತಿಯೊಬ್ಬರಿಗೆ ಕೂಡ ಬಯಾಲಜಿ ಸಬ್ಜೆಕ್ಟ್ ಏನಿದೆಲ್ಲ ಬಂದೇ ಬರುತ್ತೆ. ಬೇಸಿಕ್ ಬಯಾಲಜಿ ಇರುತ್ತೆ. ಬಯಾಲಜಿ ಕೂಡ ಸೇಮ್ ಡಯಾಗ್ರಾಮ್ಸು ಇರ್ತವೆ, ಅದ್ರ ಮೇಲೆ ಕ್ವಶನ್ಸ್ ಇರ್ತವೆ. ಸೊ ಇದು ಬಂದು 5th ಸೆಮ್ಮಲ್ಲಿ ಬರುತ್ತೆ. ಬಯಾಲಜಿ ಒಂದು ಸಬ್ಜೆಕ್ಟ್ ಇರುತ್ತೆ ನಿಮಗೆ ಇಂಜಿನಿಯರಿಂಗಲ್ಲಿ. ಬಟ್ ಒಂದು ಈ ಮೆಡಿಕಲ್ ಫೀಲ್ಡಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇಲ್ಲ ವಿದ್ಯಾರ್ಥಿಗಳೇ. ಸೊ ಹಾಗೆಯೇ ನೀವು ಬಯಾಲಜಿಯಲ್ಲಿ ಓದಬೇಕಂದ್ರೆ ನಾನು ಒಂದು B.Pharm ಅಥವಾ ಅಲೈಡ್ ಹೆಲ್ತ್ ಕೋರ್ಸಸ್ ಅಥವಾ ನರ್ಸಿಂಗು, ಪ್ಯಾರಾಮೆಡಿಕಲ್ ಏನಾದರೂ ಮಾಡ್ತೀನಿ ಅಂದರೆ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಓದಿದ್ರೆ ಸಾಕು, ಮ್ಯಾಥಮೆಟಿಕ್ಸ್ ಬೇಕಾಗಿಲ್ಲ. ಓಕೆನಾ ವಿದ್ಯಾರ್ಥಿಗಳೇ? ಇದನ್ನು ತಿಳ್ಕೊಳ್ಳಿ. ಹಾಗೇನು ವಿದ್ಯಾರ್ಥಿಗಳೇ, ದ ಕ್ವಶನ್ಸ್ ಆರ್ ಮಲ್ಟಿಪ್ಲೈಡ್ ಚಾಯ್ಸಸ್ ಇರ್ತವೆ ವಿದ್ಯಾರ್ಥಿಗಳೇ. ಸೊ ನಾನು ಹೇಳಿದೆ ವಿದ್ಯಾರ್ಥಿಗಳೇ, ಇದರಲ್ಲಿ ಒಂದು KCT ಎಕ್ಸಾಮ್ ಏನಿದೆಲ್ಲ ಫುಲ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಯಾವುದೇ ಥರ ಒಂದು ರೀಸನಿಂಗ್ ಕ್ವಶನ್ಸ್ ಇರೋಂಗಿಲ್ಲ. ನೀವು ಯಾವುದೇ ಥರ ಪೆನ್ ಹಿಡ್ಕೊಂಡು ಬರೆಯೋದು, ಸೊಲ್ಯೂಷನ್ ಮಾಡೋದು ಕೂಡ ಬೇಕಾಗಿರಲ್ಲ. ಸೊ ಹಂಗಾಗಿ ನೀವೆಲ್ಲ ಮಲ್ಟಿಪಲ್ ಚಾಯ್ಸ್ ಇರ್ತವೆ. 4 ಆಪ್ಷನ್ಸ್ ಇರ್ತವೆ. ಸೊ 4 ಆಪ್ಷನ್ಸ್ ಯಾವ ಥರ ಅಂದರೆ A, ಸೊ B, ಹಾಗೆ C ಮತ್ತು D ಅಂತ ಇರ್ತವೆ ವಿದ್ಯಾರ್ಥಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತಾ ಅದನ್ನು ಬಂದು ಒಂದು ಆನ್ಸರ್ ಶೀಟಲ್ಲಿ ನೀವು ರೌಂಡ್ ಆಫ್ ಮಾಡಬೇಕಾಗುತ್ತೆ. ಟಿಕ್ಕಿಂಗ್ ಕೂಡ ಇರೋಂಗಿಲ್ಲ, ಫುಲ್ ರೌಂಡ್ ಶೇಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್ ಇರ್ತವೆ. ಹಾಗೆಯೇ ನೆಗೆಟಿವ್ ಮಾರ್ಕ್ ಯಾವ್ದು ಇರೋಂಗಿಲ್ಲ. ಸೊ ನೀವು 30 ಕ್ವಶನ್ಸ್ ಅರೌಂಡ್ 60ಗೆ ನೀವು 30 ಕ್ವಶನ್ಸ್ ಕರೆಕ್ಟ್ ಆಗಿದೆ, 30ನೂ ಕೊಡ್ತಾರೆ ವಿದ್ಯಾರ್ಥಿಗಳು. ಯಾವುದೇ ಥರ ರೆಡ್ಯೂಸ್ ಇರೋಂಗಿಲ್ಲ. ಓಕೆನಾ? ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ಸೊ ಹಾಗೆಯೇ ವಿದ್ಯಾರ್ಥಿಗಳೇ ಈಚ್ ಸಬ್ಜೆಕ್ಟ್ ಹ್ಯಾಸ್ 60 ಕ್ವಶನ್ಸ್ ಇರ್ತವೆ ವಿದ್ಯಾರ್ಥಿ. ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಒಂದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು ವಿದ್ಯಾರ್ಥಿಗಳೇ, ಪ್ರತಿಯೊಂದು ಕೂಡ 60 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸ್ ಇರ್ತವೆ. ಯಾವುದೇ 2 ಮಾರ್ಕ್ಸಿಂದ ಅಥವಾ 3 ಮಾರ್ಕ್ಸಿಂದ ಇರೋಂಗಿಲ್ಲ. ನಿಮ್ಮ ಥಿಯರಿ ಎಕ್ಸಾಮಲ್ಲಿ ಯಾವ ಥರ ಬರೀತಿಲ್ಲ ಆ ಥರ ಇರೋದಿಲ್ಲ. KCT ಫಾರ್ಮ್ಯಾಟೇ ಬೇರೆ ಇರುತ್ತೆ. ಪ್ರತಿ ಕ್ವಶನ್ ಒಂದೊಂದು ಮಾರ್ಕ್ಸ್ ಇರುತ್ತೆ.
ಆ 60 ಕ್ವಶನ್ಸ್ ನೀವು ಎಷ್ಟು ತೆಗೆದುಕೊಂಡ್ರೆ ಅಷ್ಟು ಮಾರ್ಕ್ಸ್ ಸಿಗ್ತವೆ. ಹಾಗೆಯೇ ಟೋಟಲ್ ಬಂದು 180 ಟೋಟಲ್ ಫಾರ್ ಇಂಜಿನಿಯರಿಂಗ್ಗೆ. ಸೊ 3 ಸಬ್ಜೆಕ್ಟ್ ಮಾತ್ರ ತೆಗೆದುಕೊಳ್ತೀವಿ. ಸೊ ಹಂಗಾಗಿ 6 3 18 ಆಗುತ್ತೆ. ಸೊ ಹಂಗಾಗಿ 180 ಟೋಟಲ್ ಇಂಜಿನಿಯರಿಂಗ್ ಆಗುತ್ತೆ. ಸೊ ನೀವು ಅದೇ ಒಂದು ಮೆಡಿಕಲ್ ಫೀಲ್ಡ್ಗೆ ಅಥವಾ ಒಂದು ಯಾವುದೇ ಫೀಲ್ಡ್ಗೆ ಹೋದರೂ ಕೂಡ 3 ಸಬ್ಜೆಕ್ಟ್ ಬರ್ತವೆ. 2 ಬರೆಯೋದು ಮಾತ್ರ 4 ಸಬ್ಜೆಕ್ಟ್ ಬರೀಬೇಕಾಗತ್ತೆ. ಬಟ್ ನೀವು ಹೋಗೋ ಫೀಲ್ಡ್ಗೆ ಮಾತ್ರ ಅಲ್ಲಿ ರ್ಯಾಂಕ್ ವೈಸ್ ಇದು ಮಾಡ್ತಾರೆ ವಿದ್ಯಾರ್ಥಿಗಳು. ಸೊ ಹಂಗಾಗಿ ನೀವು ಯಾವ್ದು ಬೇಕಂದ್ರೆ ಅದನ್ನೇ ಕೊಡ್ತಾರೆ. ಇಂಜಿನಿಯರಿಂಗ್ನ ಸಪ್ರೇಟ್ ರ್ಯಾಂಕ್ ಕೊಡ್ತಾರೆ, ಬಿ ಫಾರ್ಮ್ನ ಸಪ್ರೇಟ್ ಕೊಡ್ತಾರೆ, ಹಾಗೆ ಆಲ್ರೆಡಿ ಹೆಲ್ತ್ ಕೋರ್ಸಿಂದ ಸಪ್ರೇಟ್ ಕೊಡ್ತಾರೆ, ಹಾಗೆ ಒಂದು ನರ್ಸಿಂಗ್ ಆಗಿರ್ಬೋದು ಎಲ್ಲ ಸಪ್ರೇಟ್ ಕೊಡ್ತಾರೆ ವಿದ್ಯಾರ್ಥಿ. ಸೊ ಹಂಗಾಗಿ ಬರೀ 180 ಮಾರ್ಕ್ಸಿಗೆ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಾಗೇನೇ ವಿದ್ಯಾರ್ಥಿಗಳೇ, ಸೊ ಇಂಪಾರ್ಟೆಂಟ್ ಡೇಟ್ಸ್ ವಿದ್ಯಾರ್ಥಿಗಳೇ, ಈ ಒಂದು KCET ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಜನವರಿ ಮತ್ತು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕೋದು. ಅರೌಂಡ್ 1 ಮಂತ್ವರೆಗೂ ನಿಮಗೆ ಒಂದು ಇದು ಯಾವಾಗ ಅಪ್ಲಿಕೇಶನ್ ಹಾಕ್ಬೇಕಂತ ಕೊಡ್ತಾರೆ. ಸೊ ಅಪ್ಲಿಕೇಶನ್ ಹಾಕಿದ ನಂತರ ವಿದ್ಯಾರ್ಥಿಗಳೇ ಎಕ್ಸಾಮ್ ಡೇಟ್ ಬಂದು ಏಪ್ರಿಲ್ ಆರ್ ಮೇ ಒಳಗೆ ನಿಮ್ಮದು ಒಂದು ಎಕ್ಸಾಮ್ ಡೇಟ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಜನವರಿ ಹಾಕಿಂದ ಒಂದು ತಿಂಗಳ ನಿಮಗೆ ಒಂದು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಸೊ ಅಪ್ಲಿಕೇಶನ್ ಹಾಕಿದ ನಂತರ ಮಾರ್ಚ್ ಏಪ್ರಿಲ್ ಮೇ ಒಳಗೆ ನಿಮಗೆ ಎಕ್ಸಾಮ್ ಡೇಟ್ ಇರುತ್ತೆ ವಿದ್ಯಾರ್ಥಿಗಳೇ. ಹಾಗೆ ರಿಸಲ್ಟ್ ಡೇಟ್ ಬಂದು ಜೂನಲ್ಲಿ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ಒಂದು ಬೇಸಿಕ್ ಐಡಿಯಾ ವಿದ್ಯಾರ್ಥಿ, ಕಂಪಲ್ಸರಿ ಎಲ್ಲ PUC ವಿದ್ಯಾರ್ಥಿ ಗೊತ್ತಿರಬೇಕು. ಹಾಗೇನು ಇದು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿದ್ಯಾರ್ಥಿಗಳು, ತುಂಬ ಯೂಸಸ್ ಇದೆ. ನೀವು ಎಕ್ಸಾಮ್ ಅಟೆಂಡ್ ಆಗೋದನ್ನ ಮುಂಚೆ ಇವೆಲ್ಲ ಗೊತ್ತಿರಲಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವಿದ್ಯಾರ್ಥಿಗಳು.